ತಾಯಿ ತಂದೆ ಯಾವಾಗ ತಂದೆ ಹುಡುಗ ತಾಯಿ ಹುಡುಗ ಮಗ ಏನ್ ಮಾಡ್ತಾನೆ ಅವತ್ತು ತಿನ್ನಲ್ಲ. ಅದಕ್ಕೆ ಒಂದು ತಂದೆ ತಾಯಿ ಎರಡು ಕನ್ಯೆ ಆದ್ರೆ ನಿಮ್ಮ ಮಕ್ಕಳಿಗೆ ನೇಮಕ ನಿಮ್ಮ ಮಕ್ಕಳಿಗೆ ನೇಮಕ. ಮಕ್ಕಳಿಗೆ ಕನ್ಯೆ ಯಾವುದು? ತಂದೆ ತಾಯಿ ಎರಡು, ಅದು ಎರಡು ಮಕ್ಕಳಿಗೆ ತಂದೆ ತಾಯಿ ಎರಡು ಸಂಸ್ಕಾರ ಮನೆಗೆ ಬರಬೇಕು. ಪೂಜಾರಿ ಸಂಸ್ಕಾರ ಮನೆ, ಪೊಲೀಸ್ ಸ್ಟೇಷನ್ ಸಂಸ್ಕಾರ ಬರಬೇಕು. ಎಲ್ಲರೂ ಪೊಲೀಸ್ ಸ್ಟೇಷನ್ ಸಂಸ್ಕಾರ ಇದೆ ನಾವು ಪಾಲಿಸಿ ಹಾಗೆ ಬರಬೇಕು. ತಂದೆ ತಾಯಿ ಸಂಸ್ಕಾರದಿಂದ ಮಕ್ಕಳು ಬೇರೆ ಕೇಳ್ತಾರೆ. ತಾಯಿಯಲ್ಲಿ ಮಕ್ಕಳು ಮೂಲಂತೆ ಸೀರೆ ಆ ರೀತಿ ಮಕ್ಕಳು ಈ ದೇಶದ ಭವಿಷ್ಯ, ಮಕ್ಕಳು ಈ ಸಮಾಜದ ಭವಿಷ್ಯ. ಮಕ್ಕಳು ಚೆನ್ನಾಗಿರಬೇಕು. ನಿಮ್ಮ ಮಗ ಚೆನ್ನಾಗಿ ಬೆಳೆದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ, ಒಳ್ಳೆಯ ಸಂಪಾದನೆ ಹೋದ್ರೆ, ಒಳ್ಳೆಯ ಉದ್ಯೋಗ ಹೋದ್ರೆ ಅವ್ರು ಊರಿಗೆ ಅರ್ಥನಾಗಿ ಹೇಳಿದ್ದಾರೆ. ಅಂತ ಮಕ್ಕಳನ್ನು ರೂಪಿಸುವಲ್ಲಿ ತಂದೆ ತಾಯಿ ತುಂಬಾ ಶ್ರಮವನ್ನು ಮಾಡಿದ್ದಾರೆ. ಆ ರೀತಿ ನೇರವಾಗಿ ಮಕ್ಕಳು ಕಲಿಯಬೇಕು. ವಿದ್ಯಾಭ್ಯಾಸ ಎಂಬುದು ಶಿವರಾಮಕಾರ ಹೇಳ್ತಾರೆ, ವಿದ್ಯೆ ಎಂಬುದು ಏನು ಬರೀ ಗುಮಾಸ್ತ ಹಿರಿಯನ್ನು ಸೃಷ್ಟಿಸುವ ಯಂತ್ರವಲ್ಲ. ವಿದ್ಯೆ ಎಂಬುದು ಕೇವಲ ಗುಮಾಸ್ತಿಗೆ ವಿದ್ಯೆ ಅಲ್ಲ, ಕೇವಲ ಕಬ್ಬಳಕ್ಕಾಗಿ ವಿದ್ಯೆ ಇಲ್ಲ, ಸಂಪಾದನೆಗಾಗಿ ಅಲ್ಲ. ವಿದ್ಯೆ ಎಂಬುದು ಸಂಪತ್ತು, ವಿದ್ಯೆ ಎಂಬುದು ಸಂಪಾದನೆ ಅಲ್ಲ, ವಿದ್ಯೆ ಎಂಬುದು ಸಂಪತ್ತು ಅರ್ಥ ಮಾಡಿ. ಯಾಕೆ ಪೂಜೆಗೆ ಅನ್ನವನ್ನು ಕೊಟ್ಟಿದ್ರೆ ಇಲ್ಲಿ ಸಂಪತ್ತಾಗಿ ಬೆಳೆಯಬೇಕು, ವಿದ್ಯೆಯನ್ನು ಸಂಪತ್ತಾಗಿ ಬೆಳೆಯಬೇಕು. ಈ ರೀತಿಯಾಗಿ ಮಕ್ಕಳು ತಮ್ಮ ವಿದ್ಯೆಯನ್ನು ರೂಪಿಸಬೇಕು. ಈ ದೇಶದ ಒಳ್ಳೆಯ ಪ್ರಜೆಯಾಗಬೇಕು. ಒಂದ್ಸಲ ಸುತ್ತೂರು ಮಠಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಬರ್ತಾರೆ. ಅಬ್ದುಲ್ ಕಲಾಂ ಬಂದು ಆ ಸುತ್ತೂರು ಮಠದಲ್ಲಿ ಇರ್ತಾರೆ. ಮರುದಿವಸ ವಿದ್ಯಾರ್ಥಿಗಳ ದೊಡ್ಡ ಸಮಾವೇಶ ಇರುತ್ತೆ ಸುತ್ತೂರು ಮಠದಲ್ಲಿ. ಆಗ ವಿದ್ಯಾರ್ಥಿಗಳಿಗೆ ಸಮಾಧಾನ ಮಾಡ್ತಾರೆ ಅಬ್ದುಲ್ ಕಲಾಂ. ಅದೊಬ್ಬ ಹೇಳ್ತಾರೆ, ಸರ್ ಅಬ್ದುಲ್ ಕಲಾಂ ಅವರೇ, ನೀವು ಈ ದೇಶದ ರಾಷ್ಟ್ರಪತಿ ಆಗಿದ್ದೀರಿ, ಇಸ್ರೋದ ವಿಜ್ಞಾನಿ ಆಗಿದ್ದೀರಿ, ಇಸ್ರೋದ ಅಧ್ಯಕ್ಷರಾಗಿದ್ದೀರಿ, ಈ ದೇಶದ ರಕ್ಷಣಾ ಸಚಿವರಾಗಿದ್ದೀರಿ. ನಿಮ್ಮ ಮುಂದಿನ ಆಸೆ ಈ ದೇಶಕ್ಕೆ ನೀವು ಪುನಃ ಹೋಗಿದ್ರೆ ಈ ದೇಶದಲ್ಲಿ ಏನಾಗಬೇಕು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಕೇಳ್ತಾರೆ. ಆಗ ಅಬ್ದುಲ್ ಕಲಾಂ ಹೇಳ್ತಾರೆ, ನನಗೆ ಏನು ಬೇರೆ ಆಸೆ ಬೇಡ, ಈ ದೇಶದಲ್ಲಿ ನನಗೆ ಏನು ಬೇಕು ಅಂತ ಇಲ್ಲ, ಆದರೆ ಈ ದೇಶದಲ್ಲಿ ಪುನಃ ಹೋಗಿದ್ರೆ ಒಳ್ಳೆಯ ನಾಗರಿಕರಾಗಿ ಈ ದೇಶದಲ್ಲಿ ಬೆಳಿಬೇಕು ಅಂತ ಹುಟ್ಟಬೇಕು ಆಸೆ. ಅದೇ ನಾವೆಲ್ಲರೂ ಒಳ್ಳೆಯ ನಾಗರಿಕರಾಗಿ ಬೆಳಿಬೇಕು, ಸತ್ಯರಾಗಿ ಬೆಳಿಬೇಕು ಮತ್ತು ಒಳ್ಳೆಯ ಗುಣವಂತರಾಗಿ ಬೆಳಿಬೇಕು. ಈ ದೃಷ್ಟಿಯಿಂದ ವಿಜ್ಞಾನ ನಿಧಿ ನಿಮ್ಮ ಬಾಳಿಯ ಸಂಪತ್ತಾಗಿ ಒಳ್ಳೆಯ ಅದರಿಂದ ಪ್ರತಾಪಿದ್ದಾರೆ. ಅವರು ನಮ್ಮ ಸಿದ್ಧವಾದ ಸ್ಟೂಡೆಂಟ್ ಯಾವಾಗ ಭಾಷಣ ಮಾಡೋರು ಹೇಳ್ತಾರೆ, ನಾನು ಸಿದ್ಧವಾದ ಸ್ಟೂಡೆಂಟ್. ಅಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರಿದ್ದಾರೆ ಅವರು ಪೂಜ್ಯರ ಶಿಷ್ಯ ರಮಾಂತ ಇದ್ದಾರೆ. ಅವರು ಪೂಜ್ಯ ಎಲ್ಲಿ ಭಾಷಣ ಮಾಡೋರು ಹೇಳಿಬಿಟ್ಟು ನಾನು ಹಿರಿಯ ಶಿಷ್ಯ ಖಾತರಿ ಹೇಳಿದ್ರೆ ನಾನು ಧರ್ಮಸ್ಥಳದ ಸ್ಟೂಡೆಂಟ್ ಅಂತ. ಇವತ್ತು ನನ್ನ ಅಕ್ಷರವರು ಹೇಳಿದ್ರು, ನಾನು ವಿಜಯಲ್ಲಿ ಓದಿ, ನನ್ನ ಕಾಲೇಜಿನಲ್ಲಿ ಓದಿ ಇವತ್ತು ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ ಮಾಡಿದ್ದೇನೆ. ಕಾರಣ ಏನಂದರೆ ಅವರಲ್ಲಿ ಅಂತಹ ಒಂದು ನಿಯಮ ಇದೆ. ಅಂದರೆ ನೀವು ಓದುವ ಶಾಲೆ ಧರ್ಮಸ್ಥಳದಲ್ಲಿ, ಸುತ್ತೂರು ಮಠದಲ್ಲಿ ಅಥವಾ ಅಳಿಮೆಯಲ್ಲಿ ಅದು ನಿಮ್ಮ ಸಂಸ್ಕಾರವನ್ನು ಬೆಳೆಸಬೇಕು. ಆ ಮಟ್ಟದಲ್ಲಿ ಉತ್ತಮ ಆದರ್ಶ ವಿದ್ಯಾರ್ಥಿ ಆಗಬೇಕು. ಅದರಿಂದಾಗಿ ಇವತ್ತು ಏನು ವಿಜ್ಞಾನ ಹೊಂದಿದೆ ಅದು ನಿಮ್ಮ ಭಾಗ್ಯದ ವಿದ್ಯಾರ್ಥಿ, ಸಂಪತ್ತಿನ ವಿದ್ಯಾರ್ಥಿ, ಪೂಜೆ ಕೊಟ್ಟ ಎಲ್ಲ ಚೆನ್ನಾಗಿ ಬಳಕೆ ಮಾಡಿ ಯೋಜನೆಯ ನಿರೀಕ್ಷೆಗೆ ನಿಮ್ಮ ತಂದೆ ತಾಯಿಯ ಯಾವಾಗಲೂ ತಂದೆ ತಾಯಿಯನ್ನ ರಕ್ಷಣೆ ಮಾಡಿಕೊಂಡು ಸಂಸಾರವನ್ನು ರಕ್ಷಣೆ ಮಾಡಿಕೊಂಡು ನೀವು ಸಹ ಮನೆಯಲ್ಲಿ ಆದರ್ಶ ನಾಗರಿಕರಾಗಿ ಬೆಳೆದಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳ್ತಾ ಈ ದಿವಸದಲ್ಲಿ ವಿಶೇಷವಾಗಿ ಈ ಸುಜ್ಞಾನ ಯೋಜನೆಗೆ ಬಂದಿರುವ ಎಲ್ಲ ಪಕ್ಷಗಳು, ನಮ್ಮ ಮಿತ್ರ ಚೌಚೇಕರ್ ಅವರು, ವಿದ್ಯಾರ್ಥಿಗಳಿಗೆ ಎಲ್ಲ ಸದಸ್ಯರು ಹಾಗೂ ಎಲ್ಲಿಗೂ ಮತ್ತೊಬ್ಬ ಪ್ರೀತಿಯನ್ನು ಗಮನಿಸ್ತಾರೆ, ಕಾರ್ಯಕ್ರಮ ಸಂಘಟಿಸ್ತಾರೆ. ನಮ್ಮ ಪ್ರೀತಿಯ ನಿರ್ದೇಶಕರು, ಯೋಜನಾಧಿಕಾರಿ ಎಲ್ಲ ಸಿಬ್ಬಂದಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಸಂತೋಷವನ್ನು ಕಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.